ಆಂಟಿ ಊಟ ಮಾಡಿ ಹೆಂಗಿರೋದು ಮೀನು ಸಾರು ಮಾಡಿದವ ಮೀನು ಸಾರು ಉಣ್ಸೋ ಸಲುವಾಗಿ ಹಂಗೆ ಬಾಬಾ ಅಂದ. ಅಯ್ಯೋ ಆಂಟಿ ಇಲ್ಲಿ ಕೆರೆ ಸೊಳೆ ಮೀನು ಸಾಂಬಾರು ಹುಸಿ ಚೆನ್ನಾಗಿರಕ್ಕಿಲ್ಲ. ಅಕ್ಕೆಯ ಊಟ ಮಾಡಲಿ ಅಂದ್ಬಿಟ್ಟಂಗೆ ಬರೋಕೆ ಹೇಳ್ದೆ ಬತ್ತಿಲ್ವಲ್ಲ ನೀವು. ಏನು ಹೊಸಿಗೆ ಹೋಗಿರ್ಬೇಕ ನಿಮ್ಮ ಬರ್ಬೇಕು ತಾನೆ. ಅಯ್ಯೋ ಬರದ ಅಂದ್ರೆ ಅಲ್ಲಿ ಸಾವಿತ್ರಮ್ಮ ಸುಮ್ಮನೆ ಹಾಕಿಲ್ಲ ಕಣವ, ಬೈತಾ ಕುಂತದೆ. ಆಮೇಲೆ ಅವ್ರ ಮನೆ ಜನ ಗೊತ್ತಾದ್ರೆ ಸುಮ್ಮನೆ ಅದಾರ. ನೀನು ಹೋಗು ಹಿಂಗೆ ಬತ್ತಾ ಕೂತಿದ್ದೀರ ಹಿಂಗೆ ನೀನು ಅನ್ಕೊಂಡು ಏನು ಬಾಯಿಗೆ ಬಂದಂಗೆ ಬೈತಿತ್ತು ಸಾವಿತ್ರಮ್ಮ. ಅಯ್ಯೋ ಎಂತ ಗೊತ್ತಾಯ್ಕಿಲ್ಲ ಏರ್ವಿಲ್ಲ. ನೀವು ಬರ್ನಿಲ್ಲ ನಂತರ ಬೇಜಾರಾಯ್ತದೆ ಕಣಂಟಿ. ಭಾನುವಾರ ಬತ್ತೋಳ್ರೆ ಸಾಕು. ಅಯ್ಯೋ ಕಮಲಾಂಟಿ ಬಂದದೇನೋ ಅಂತ ಅನಿಸ್ತದೆ. ಇನ್ನೇನಂಟಿ ಗೋವಿಂದ ಚೆನ್ನಾಗಿದ್ದಾನ? ಕಣವ ಚೆನ್ನಾಗವನೆ, ಅವನಿಗೇನೋ ಚೆನ್ನಾಗವನೆ. ಮನೇಲಿ ಎಲ್ಲ ಚೆನ್ನಾಗವ್ರೆ. ನಿಂಗಮ್ಮ ಇಲ್ಲವ ತಾಯಮ್ಮ ಹೆಂಗಿದ್ದದು? ಅಯ್ಯೋ ಚೆನ್ನಾಗವ್ರೆ ಅವ್ರು ಚೆನ್ನಾಗವ್ರೆ. ಏನು ಆರಂಭ ಮಾಡಿದಾರಂಟಿ? ಮೆಣಸಿಗೆ ಸಸಿ ನೆಟ್ಟವ್ರೆ ಕಣವ ನಿಮ್ಮನೆ ನಿಮ್ಮ ಅತ್ತೆ ನಾವೆಲ್ಲ ಜೊತೆಲಿ ನೆಟ್ಟು ಮೆಣಸಿಗೆ ಸಸಿ ನೆಟ್ಟವ್ರೆ. ಇನ್ನೇನು ಆರಂಭ ಮಾಡೋರು ತಡ್ನೆ ಗಿಡ್ನಿ ಚೆಲ್ಕೊಂಡವ್ರಿ. ಮಾದೇವ ಚೆನ್ನಾಗದೆ? ಹ್ಞೂ ಚೆನ್ನಾಗವೆ ಮಾದೇವನುವೆ. ಮಾಮೂಲಿ ಆಫೀಸ್ಗೆ ಹೋಯ್ತಾನಲ್ಲ. ಹೆಂಗೋ ಚೆನ್ನಾಗಿರ್ಲಿ ಸುಮ್ಮನಿರಂಟಿ, ಹೆಂಗೋ ಚೆನ್ನಾಗಿರ್ಲಿ, ನನಗೆ ಅಷ್ಟೇ ಬೇಕಾಗಿರೋದು. ಎಲ್ಲವ ಅಕ್ಕ ಎಲ್ಲ ಈಗ ಬರ್ತದೆ ಮಧ್ಯಾಹ್ನ ಊಟಕ್ಕೆ. ಬರ್ತೀನಿ ಅಂತ ಅಂತೂ ಒಳ್ಳೆ ಸೂಪರ್ ಆಗಿತ್ತು ಕಣ್ಮಗ ಸಾರು. ಒಳ್ಳೆ ಚಂದಗನಾಗಿ ಒಳ್ಳೆ ಹುಳಿ ಉಪ್ಪು ಖಾರ ಅದ್ವಾಗ್ಬಿಟ್ಟು ಒಳ್ಳೆ ಚೆನ್ನಾಗಿ ಮಾಡಿದ್ದೆ. ಅಯ್ಯೋ ಆಂಟಿ ನಾನು ಅವತ್ತು ಬಂದಿದ್ರೆ ಹಂಗೆ ಕಳಿಸಿದ್ನಲ್ಲ, ಅದಕ್ಕೆ ಬೇಜಾರಾಯ್ತಿತ್ತು. ಅಯ್ಯೋ ಪಾಪ ಕಂಪ್ಲೇಂಟಿ ಹಂಗೆ ಕಳಿಸಿದ್ವಲ್ಲ, ಏನು ಮಾಡ್ದಂಗೆ ಅಂದ್ಬಿಟ್ಟು ಏನಾದ್ರು ಮಾಡೋದು ಅನ್ಕೊಂಡಂಗೆ ಮಾಡ್ದೆ ಕಣಂಟಿ. ಅಯ್ಯೋ ನೀನು ಹಂಗೆ ಅಡುಗೆ ಪಡಿಗೆ ಮಾಡಿಕೂರ ಅಕ್ಕ ಏನು ಅನ್ನಕ್ಕಿಲ್ವಾ? ಅಯ್ಯೋ ಏನು ಅನ್ನಕ್ಕಿಲ್ಲ ಅಕ್ಕ. ಅವತ್ತೇ ಯಾಕೆ ಹಂಗೆ ಕಳಿಸ್ತಿ, ಏನಾದ್ರು ಮಾಡ್ದಾನೆ ಬಿಟ್ಟು ಏನಾದ್ರು ಮಾಡಿ ಕಳಿಸ್ಬೋದಾಗಿತ್ತಲ್ಲ. ಅಡುಗೆ ಮಾಡ್ಬೇಕು ತಾನೆ ನೀನು, ಹಂಗೆ ಕಳಿಸ್ತಲ್ಲ ಬರೀ ಕಾಫಿ ಕುಡಿಸ್ಬಿಟ್ಟು ಅಂತ ಅಂತಿತ್ತು. ಬಾವಣೆಯಾಗ ಅದೇ ಒಟ್ಟಿಗೆ ಅಕ್ಕನಿವೆ. ಅಕ್ಕ ಎಷ್ಟೊತ್ತಿಗೆ ಬತ್ತು? ಚೆನ್ನಾಗಿದ್ಯಾಕ? ಚೆನ್ನಾಗಿವ್ನಿ ಕಣಕ್ಕ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿವ್ನಿ ಅಕ್ಕ. ಎಷ್ಟೊತ್ತಿಗೆ ಬಂದ್ರಿ? ನಾನು ಒಂದು ಅರ್ಧ ಗಂಟೆ ಆಯ್ತು. ಊಟ ಮಾಡಗಿ ಮೀನು ಸಾರು ಮಾಡದೆ. ಊಟ ಮಾಡ್ದೆ ಈಗ ಕೊಟ್ಲು ಅಕ್ಕ. ಕೊಡಗವ? ಊಟ ಮಾಡ್ತು ಕಣಕ್ಕ. ಇಕ್ಕ ಬರೋದು ನಿನ್ಗೆ? ಬೇಡ ಆಮೇಲೆ ಉಣ್ತೀನಿ ಸುಮ್ಕಿರು. ಅಕ್ಕ ಕಾಪಿ ಮಡ್ಗಾನ ಒಂಚೂರ? ಬೇಡ ಸುಮ್ಮನಿರ ಕೂತ್ಕೊ. ಹೇಳು ಬಂದಕ್ಷಣ ಕಾಪಿ ಕುಡಿತಿದ್ದೆ. ಇವತ್ತೇನು ಮಡ್ತೀನಿ ಒಂಚೂರ. ಮಡಿ ಕೊಡಗವ ಅಕ್ಕನಿಗೆ. ನಂಗೆ ಬೇಡ ಕಣವ, ಅಕ್ಕನಿಗೊಂದಕ್ಕೆ ಮಡಿ ಕೊಡು. ನನ್ಗೆ ಬೇಡ ಅಕ್ಕನ ಮಡಿ ಕೊಡವ. ಸರಿ ಅದಕ್ಕ ಆಯ್ತು. ಇನ್ನೇನಕ್ಕ? ಅಯ್ಯೋ ಏನು ಮಾಡಿದ್ರು ಸುಮ್ಮನೆ ಆಗಲಿಲ್ಲ ಕಣಕ್ಕಳು. ಬಕ್ಕ ಬಾಂಟಿ ಅನ್ಕೊಂಡು ಏನು ಫೋನ್ ಮೇಲೆ ಫೋನ್ ಮಾಡೋಕ್ಕಾದ್ಲು. ಅದಕ್ಕೆ ಹೆಂಗೆ ಬಂದೆ. ಅಯ್ಯೋ ಬೆಳಗ ಅಂದ್ರೆ ಸಣ್ಣ ಮುಟ್ಲು ಕಂದ್ರಿಸ್ತಾಳೆ. ಅದಕ್ಕೆ ನಾನೇ ಬುರ ಕೇಳೋ ಅಕ್ಕನ ಮಾತಾಡಬೇಕು ಅಕ್ಕನ ಕುಟೆ ಅಂತಂದೆ. ಏನತ್ತಗೆ ಬರೀ ಗಂಡನ ಬಗ್ಗೆ ತಿಳ್ಕೊಳಕ್ಕೆ ಬಟ್ಟೆ ಆಡ್ತಾಳೆ. ಏನವ ಮಾಡೋದು ಹಿಂಗಾದ್ರೆ? ಸುಮ್ಮನಿರು ಅಂದ್ರೆ ಇರೋಕ್ಕಿಲ್ಲ. ಅಯ್ಯೋ ಅಲ್ಲ ಅದೇನೋ ಯಾವುದೇ ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ನಮ್ಮ ಜೊತೆ ಇದ್ದಾಗಾದ್ರೂ ಬೆಲೆ ಗೊತ್ತಾಗಿಲ್ಲ, ಕಳ್ಕೊಂಡಾಗ್ಲಿ ಅಲ್ಬೇಕಾದ್ರೂ ಬೆಲೆ ಗೊತ್ತಾಗೋದು. ನಿಜ ಕಣವ, ನಿಜ. ನಿನ್ನ ಮಾತು 100% ಭಾಗ ಸತ್ಯ. ಏನು ಮಾಡಿ ತಾಯಿ ಏನು ಕಂದ್ರಿಸ್ತಾಳೆ. ಅದಕ್ಕೆ ಪಾಪ ಅವತ್ತು ಬಂದು ನೀವು ಊಟನೂ ಮಾಡ್ದಂಗೆ ಹೋಗಿದ್ರಂತಲ್ಲ, ಅದಕ್ಕೆ ಮಾಡಿದ್ವಲ್ಲ ಭಾನುವಾರ ಮೀನು ತಗೊಂಡಿದ್ದು. ಅದಕ್ಕೆ ಬರೋ ಕೇಳವ ಅಂತ ನಾನೇ ಹೇಳ್ದೆ. ಚೆನ್ನಾಗಿ ಮಾಡಿದಾಳೆ? ಚೆನ್ನಾಗನ ಮಾಡಾಳೆ ಕತ್ತು. ಊಟ ಮಾಡೋದಕ್ಕೆ ಮಾಡ್ತೀನಿ ಆಮೇಲೆ. ಅಯ್ಯೋ ನನಗೆ ಹೊತ್ತು ಉಂಡ್ಬಿಟ್ರೆ ಇನ್ನು ಮಧ್ಯಾಹ್ನ ಹೊತ್ತಕ್ಕೆ ಊಟ ಗಿಟ ಒಂಚೂರು ಉಂಡ್ರುವೆ. ಇನ್ನು ರಾತ್ರಿ ಕುಣ್ಣಕ್ಕಾಕಿಲ್ವ? ರಾತ್ರಿ ಕುಣ್ಣಿಲ್ಲ ಅಂದರೆ ಒದ್ದಾಡಿ ನಿದ್ದೆನೇ ಬರೋಕ್ಕಿಲ್ಲ ಬೆಳಗ್ಗೆ ಅನಕನಕ. ರಾತ್ರಿ ಉಣ್ಬೇಕು. ಅದಕ್ಕೆ ಒಂಚೂರ ಸಾರ ಮೀನು ಸಾರು ಏನಿದ್ರು ಅದು ಬಿಸಿ ಸಾರಿಗಿಂತವ ಹಸಿ ಹಾರಿದ್ರೆ ಚೆಂದ ಸಾರು. ಈಗ ಬೆಳಿಗ್ಗೆ ಮಾಡಿರೋದಲ್ವ, ಸಂದಿಗೆ ಇಟ್ಟು ಮಾಡ್ಕೊಂಡು ಉಂಡ್ರೆ ಚೆನ್ನಾಗಿರ್ತದೆ. ಈಗಲೂ ಚೆನ್ನಾಗಿ ರುಚಿ ಬಿಟ್ಟದೆ ಒಟ್ಟಿಗೆ. ಉಣ್ತೀನಿ ಸಂದಿಗೆ ಉಂಡ್ರೆ ಸರಿಯ್ತದೆ. ಈಗೇನಾರು ಎಡವತ್ತಲ್ಲಿ ಉಂಡ್ರೆ ಇನ್ನು ಸಂದಿಗೆ ಉಣ್ಣಕ್ಕೆ ಹಾಕಿವಲ್ಲ ಇನ್ನು ನಿದ್ದೆ ಬರೋಕ್ಕಿಲ್ಲ ಬೆಳಗಾನವೆ. ಒಬ್ಬೊಬ್ರಿಗೆ ಹಂಗೆ ಕಣ್ ಸುಮ್ಕಿರಕ್ಕೆ. ನಮಗೆ ಮಾತ್ರ ಬಾಕ 3 ಹೊತ್ತು ಇರಬೇಕು ಕನಕ. ಹೊಟ್ಟೆ ಸಿಗ್ತದೆ. ಕೆಲ್ಸಕ್ಕೆ ಹೋಯ್ತೀವಲ್ಲ. ಏನು ಕೆಲ್ಸಕ್ಕೆ ಹೋದ್ಯಾಕ? ಆಮೇಲೆ ಕಳೆ ನೆಟ್ಟಿಗೆ ಹೋಯ್ತೀನಿ ಕನಕ. ಕಳೆ ನೆಟ್ಟಿಗೆ ಯಾರು ಕರೆದ್ರೆ ಮೆಣಸಿನಕಾಯಿ ಕುಯ್ಯೋಕ್ಕೆ, ಟಮಾಟೆ ಕಟ್ಟೋಕ್ಕೆ, ಹಿಂಗೆ ಎಲ್ಲ ಕೆಲ್ಸಕ್ಕೆ ಹೋಯ್ತೀನಿ. ಗದ್ದೆ ನಟ್ಟಿಗೆ ಹೋಯ್ತೀನಿ. ಎಲ್ಲ ನಡಿಪತ್ತು ಅದು ಕೆಲಸ ಒಟ್ಟಿಗೆ ಯಾಕೆ. ಈಗೇನು ಬೇಕಾದಷ್ಟು ಗಾರ್ಮೆಂಟ್ಸ್ ಆಗವೆ. ಯಾರವ ಇವತ್ತಿನ ಕಾಲದಲ್ಲಿ ಕಳೆ ನಟ್ಟಿಗೆ ಹೋದರು ಗಾರ್ಮೆಂಟ್ಸಿಗೆ ಸೇರ್ಕೋಬೋದಲ್ಲ. ಅಯ್ಯೋ ಆ ಗಾರ್ಮೆಂಟ್ಸಿಗೆಲ್ಲ ಸೇರ್ಕೊಂಡು ಅವೆಲ್ಲ ಆಗಿ ಅಯ್ಯೋ ಯಾವುದು ಬೇಡ ಅನ್ಸ್ಬಿಟ್ಟದೆ ಸುಮ್ಕಿರಕ್ಕೆ. ಈಗ ಹೆಂಗೆ ಗೊತ್ತಾ, ಗಾರ್ಮೆಂಟ್ಸ್ ಅಂದರೆ ರಜೆ ಇರೋಕ್ಕಿಲ್ಲ. ನಮ್ಗೆ ಬೇಕಾದಾಗ ರಜೆ ಇರೋಕ್ಕಿಲ್ಲ. ಈ ಬಟ್ಟೆ ಬರೀ ಒಗಿಬೇಕು, ಮನೆ ಭಂಗ ಮಾಡಬೇಕು, ಎಲ್ಲಕ್ಕೂ ಸಾಕಾಯ್ಕಿಲ್ಲ ಕನಕ. ಸಮಯವೇ ಟೈಮ್ ಸಾಕಾಯ್ಕಿಲ್ಲ. ಆಮೇಲೆ ನನ್ನ ಮೊಮ್ಮಕ್ಕಳು ಫೋನ್ ಮಾಡಿಬಿಡ್ತವೆ ಬಾ ಅಂತ. ಹೋಗ್ಲಿಲ್ಲ ಅಂದರೆ ಇನ್ನು ಜ್ವರವೇ ಬರೋದು ಅವಕ್ಕೆ. ಬಾ ಮಮ್ಮಿ ಅಂತವೆ. ಊರ್ ಮಮ್ಮಿ ಅಂತ ಕಟ್ಕೊಂಡವ ನನ್ನ. ಬಾ ಮಮ್ಮಿ ಊರ್ ಮಮ್ಮಿಗೆ ಫೋನ್ ಮಾಡುವಂತಾರೆ. ಅಮ್ಮನ ಜೀವ ತೆಗಿತವೆ. ಯಾವಾಗ ರೀ ಫೋನ್ ಮಾಡ್ದಕ್ಷಣ ಓಡೋಂಗಿಲ್ಲ ಅಂದ್ರೆ ಮಾತ್ರವ ಇನ್ನು ಗುಟ್ಲೆ ಜ್ವರ. ಕರ್ದಾಗ ಹೋಗ್ಬೇಕಲ್ಲ, ಇನ್ನು ರಜೆ ಕೊಟ್ಟಾರಕ್ಕೆ. ಅದಕ್ಕೆ ಹೊಲ್ದಲ್ಲಿ ಕರ್ದವ್ರಿಗೆ ಕೆಲಸ ಮಾಡ್ಕೊತೀನಿ. ಇಲ್ವಾ ಕೆಲಸ ಇಲ್ದಾರೆ ಸುಮ್ಮನೆ ಮನೆ ತಗಿರ್ತೀನಿ. ಆಳು ಮೂಡೋದು ನಾವು ಹೊಲ್ತಾವ ಓಸಿ ನಾವು ಆರಂಭ ಅಷ್ಟೇ ಕನಕ. ಆರಂಭ ಮಾಡ್ತೀವಿ ನಾವು. ಏನೋ ಮತ್ತೆ ನಾವೆಲ್ಲ ಸೇರಿಕೊಂಡು ಆರಂಭ ಮಾಡಿಸ್ತೀವಲ್ಲ.
ಇಲ್ವ ಅಮ್ಮ ಹೊಲ್ಗೆಲ್ತಾವು ಮಾಡ್ಕೊಳ್ಳೋದು. ಅಯ್ಯೋ ಕೆಲಸ ಬಿಡ್ತಿಲ್ದಂಗೆ ಸಿಗ್ತದೆ ಕನಕ ನಮ್ಮೂರಲ್ಲೇನು ಕೂಲಿ ಕೆಲಸಕ್ಕೆ ಏನಿಲ್ಲ. ಕೂಲಿ ಕೆಲಸಕ್ಕೆ ಲಾಸ್ ಇಲ್ಲ, ಒಟ್ಟಿಗೆ ಸಿಗ್ತದೆ. ಇನ್ನೊಂದು ಸ್ವಲ್ಪ ಬಂದಾಗ ಕಾಳು ಕಡ್ಡಿನ ತಂದು ಕೊಡ್ತೀನಿ ಮನೇಲಿ. ಅವೇ ತರ್ನಿಲ್ಲ ಈಗ, ತರ್ತೀನಿ ಇನ್ನೊಂದ್ಸತಿ. ಅಯ್ಯೋ ಹೋಗಕ್ಕೆ ಬೇಡಕತ್ತೆ, ಏನು ಯಾವ ಕಾಳು ಕಡ್ಡಿ ತಿಂದಿ. ಅವಳು ನಾನು ಇಬ್ಬರಲ್ಲಿ ಇರೋದು. ತರಕಾರಿ ಗಿರ್ಕಾರಿ ಸಾರು ಮಿಕ್ತವಲ್ಲ, ಅವನೇ ಒಂಚೂರು ಪಲ್ಯದಾಗ ಮಾಡ್ಕೊಳ್ಳೋದು, ಅದನ್ನೇ ನಾವು ಅನ್ನ ಕಲ್ಸ್ಕೊಂಡು ಉಣ್ಕೊಳ್ಳೋದು. ಒಂಚೂರು ಗೊಜ್ಜಾಗ ಮಾಡ್ಕೊಳ್ಳೋದು, ಅದನ್ನೇ ಉಣ್ಕೊಳ್ಳೋದು. ಹಿಂಗೆ ಕನಕ ಏನು ಅವಳು ಏನು ಹಂಗೆ ಉಣ್ಣಕ್ಕಿಲ್ಲ ಊಟವೇ. ಒಂದೇ ಒಂದು ಅಕ್ಕಿ ಹಾಕ್ತೀವಿ, ಅದೇ ಐಡು ತೊಗೊಂಡ್ಕೊತೀವಿ ಇಬ್ರು. ಉಣ್ಣಕ್ಕೆ ಹಾಕಿಲ್ಲ ಊಟವೇ. ಏನು ಗ್ಯಾಸ್ ಚೆನ್ನಾಗಿ ರಿಟ್ ಮಾಡ್ತಾಳೆ, ಇಲ್ದಾರ ಅದು ಇಲ್ಲ, ಮಂಗ್ನ ಕೂತ್ಕೊತದೆ. ನಾನು ಅದಕ್ಕೆ ಏನು ಕೇಳೋಕ್ಕಿಲ್ಲ. ಏನೋ ಬಿಡಕ್ಕ, ನಿಜವಾಗ್ಲೂ ಸ್ವಂತ ಅಕ್ಕನಿಗಿಂತ ತಾಯಿಗಿಂತ ಹೆಚ್ಚಾಗಿ ನೀನು ಪಾಪ ನೋಡ್ಕೊತಾ ಇದ್ದಿ ಕನಕ. ಯಾರು ಇವತ್ತೊಂದು ಕಾಲದಲ್ಲಿ ಹಿಂಗೆ ನೋಡ್ಕೊಂಡರು, ಇವತ್ತೊಂದು ಕಾಲದಲ್ಲಿ ಯಾರಕ್ಕ ಹಂಗೆ ನೋಡ್ಕೊಂಡಾರ ನಿಮ್ಮಂಗೆ. ಅಯ್ಯೋ ಅಕ್ಕ ಯಾಕಂಗಂತೀರಿ, ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊಳ್ಳಿ. ಅವಳಿಲ್ಲ ಅಂದಿದ್ರೆ ನಾನು ಇಷ್ಟು ದಿಸ್ಕೊಂಡಿರಂಗಿಲ್ಲ ಕನಕ. ಯೋಚನೆ ಮಾಡಿ ಏನಾದ್ರು ಆಗಿ ಹೋಗೋನು ನಾನು, ಸತ್ತೋಗ್ಬಿಡೋದು ನಾನು. ನಿಜವಾಗ್ಲೂ ಇರ್ತಿತ್ತಿಲ್ಲ ನಾನು. ಪಾಪ ಸುಮ್ಮನೆ ಹೇಳೋದಲ್ಲಕ್ಕ, ಒಸಿ ಚೆನ್ನಾಗಿ ಅವೆಣ್ಣು ನನಗೆ ಅಕ್ಕನಿಗಿಂತ ಹೆಚ್ಚಾಗೆ ನೋಡ್ಕೊತಾವಳೆ. ಉಣ್ಲಿ ತಿನ್ಲಿ, ನನಗೆ ಹೊಸಿದೆ ಹುಷಾರು ತಪ್ಪಿಟ್ಟಿದೆ. ಆಗಲೂ ಅಷ್ಟೇ ಭಾಳ ಚೆನ್ನಾಗಿ ನೋಡ್ಕೊಂಡ್ಲು. ನಾನು ಹಾಸ್ಪಿಟ್ಲಲ್ಲಿ ಕಾದ್ಲು ಕನಕ. ಹುಷಾರಿಲ್ದಂಗೆ ಟೈಫಾಯ್ಡ್ ಜ್ವರ ಆಗ್ಬಿಟ್ಟು ಸತ್ತೆ ಹೋದನೇನೋ ಅನ್ನಂಗೆ ಆಯಿತು. ಇವತ್ತು ಜೊತೆಲಿ ಹುಡ್ತವ್ರೆ ಅವ್ವ ಅಪ್ಪನಿಗೆ ನಾನು ಬೇಡವಾಗ್ಬಿಟ್ಟೆ ಅಕ್ಕ. ಆದ್ರೂ ಹೆಣ್ಣು ನನ್ನ ಹೊಸಿ ಆಸೆ ಮಾಡೋಕ್ಕಿಲ್ಲ ಅಕ್ಕ ಅಂತವ. ಅಯ್ಯೋ ಬಾ, ನಾನು ಹಂಗೆಲ್ಲ ತಲೆಗೆ ಕೆಡ್ಸ್ಕೊಳಕ್ಕಿಲ್ಲ ಕನಕ. ಅವಳ ಕೈ ಅವಳ ಬಾಯಿ ಉಣ್ಕ ತಿನ್ಕೊಂಡು ಚೆನ್ನಾಗಿರವ ನೆಮ್ಮದಿಗೆ ಅಂತ ಅಂತೀನಿ ಅಷ್ಟೇ. ನಗ್ನಗಿತ ಇರಬೇಕು ಅವಳು ಮನೆಯೊಳಗೆ. ಏನೋ ಅಕ್ಕ, ಆ ಧರ್ಮದಂತೆ ಭಗವಂತ ನಿಮ್ಮನ್ನ ಕಾಪಾಡಲಿ ಕನಕ. ನಿಜಕ್ಕೂ ಇವತ್ತಿನ ಕಾಲದಲ್ಲಿ ಈ ಥರ ಒಳ್ಳೆ ಜನ ಸಿಗೋದೆ ಕಷ್ಟ ನಿಮ್ಮಂಗೆ. ಹೆಂಗೋ ಬಿಡು. ನನ್ನ ಪರಿಸ್ಥಿತಿಲಿ ನಾನು ಒಬ್ಬಂಟಿಯಾಗಿ ಈಚೆ ಬಂದೆ ಕಣವ. ನನ್ನ ಗಂಡ ಚಿಕ್ಕ ವಯಸ್ಸಿಗೆ ಸತ್ತೋಗ್ಬಿಟ್ಟ. ಮಕ್ಕಳು ಇಲ್ಲ, ಇಕ್ಕೂ ಇಲ್ಲ. ನಮ್ಮ ಅವ್ವ ನಮ್ಮ ಅಪ್ಪ ನಮ್ಮ ಅಣ್ಣದಿರು ಎಲ್ಲವ ನನ್ನ ಬೇರೆ ಮದುವೆ ಮಾಡೋಕ್ಕೆ ಅಂತ ನೋಡಿದ್ರು. ನಾನು ಆಯ್ಕೆ ನಾನು ಅವನಿಗೆ ಮನ್ಸು ಅವನದೇ ದೇಹನ ಅವನಿಗೆ ಒಪ್ಸ್ಬಿಟ್ಟು ನಾನು ಇನ್ನೊಬ್ಬನ ಕೊಟ್ಟೆ. ನಾನು ಇನ್ನೊಬ್ಬ ಗಂಡ ಅಂತ ನಾನು ಯಾವನ್ನು ನನಗೆ ಮದುವೆ ಹಾಕಿಲ್ಲ. ನಾನು ಒಪ್ಕೊಳ್ಳೋಕ್ಕೂ ಇಲ್ಲ ನಾನು ಅಂತ ಅಂದೆ. ನಮ್ಮ ಮಾತಿಗೆ ವಿರೋಧ ಮಾಡ್ತಾಳಲ್ಲ ಇವಳು, ನಮ್ಮ ಮಾತಿಗೆ ಬೆಲೆ ಕೊಡೋಕ್ಕಿಲ್ವಲ್ಲ ಅಂದ್ಕೊಂಡು ಮನೆಗೆ ಹಚ್ಚಿ ಕಳಿಸ್ಬಿಟ್ರು ನನ್ನ. ಹೋಗಮ್ಮ ಏನಾರು ನೀವು ಮಾಡ್ಕೊ, ನಮ್ಮ ಮನೆಯೊಳಗೆ ಬರಕೂಡ್ದು ಅಂತ ಅಂದರು. ಆಗ ನಾನು ಬಂದು ಹೊಸಿ ವನವಾಸ ಹತ್ತಿಲ್ಲ ಕನಕ. ಆ ಪಾಟಿ ವನವಾಸ ಎಲ್ಲ ಹತ್ತೀವಿ ನಾನು. ಹಂಗೆಲ್ಲ ಕಷ್ಟಪಟ್ಟಿವ್ನಿ. ಇವತ್ತು ಹೆಂಗೋ ಒಂದು ತುತ್ತು ಸಾಯಂಗಿಲ್ಲ, ಬದುಕಂಗಿಲ್ಲಕ್ಕ. ಏನೇನು ನಾವೇನು ಬದುಕಿ ಏನು ಪ್ರಪಂಚ ಹೊರಗಡೆ ಮಾಡಬೇಕಾಗಿಲ್ಲ. ಏನಪ್ಪ ಅಂದರೆ ದೇವ್ರು ಕೊಟ್ಟಿರೋ ಜೀವನ ನಮ್ಮ ಕೈಯಾರ ಹಾಳು ಮಾಡ್ಕೊಬಾರ್ದು ನಾವು ಒಂದೇ ಒಂದು ಕಾರಣಕ್ಕೆ. ಹೆಂಗೋ ಕಾಲ ಕಳ್ಕೊಂಡು ಹೋಯ್ತಾವನಿ ಕಣಕ. ಅಯ್ಯೋ ಬಾಕ್ಕ, ದೇವರನ್ನೇ ಭಗವಂತನೇ ಒಳ್ಳೇದು ಮಾಡ್ತಾನೆ. ಏನವ ಇದು ಅಕ್ಕ, ಇದ್ರಲ್ಲಿ ತರಕಾರಿವೇ ಒಂದು ಕವರಲ್ಲಿ ಸಣ್ಣ ಕವರ್. ನೀನು ತರಕಾರಿ ಅವೇ ಅಂದಲ್ಲ, ಅದಕ್ಕೆ ನೀನು ಚಿಕ್ಕ ಕವರಲ್ಲಿ ಕರಿ ಕವರಲ್ಲಿ ಹಾಕಿರಿ. ನಾವು ನಿಮಗೆ ಇನ್ನು ಬಾಕಿವ ನಮ್ಮ ಮನೆ ಕೊಟ್ಬಿಡಕ್ಕ. ಅಯ್ಯೋ ನಿನ್ನ ಬಾಯಲ್ಲಿಟ್ಟಕ್ಕ ನಾನು ಏನಂತ ತಗೊಂಡೋಗಾನಿ, ಏನು ತರಕಾರಿ ಬೆಳ್ದೀನಿ ಅಂತ ಹೇಳ ನಾನು ತಗೊಂಡೋಗ್ಬಿಟ್ಟು ಕೊಡಾಗ ನೀನು ಸರಿ ಬಿಡು. ಆಮೇಲೆ ಸಿಕ್ಕಿಗ ಕಳ್ಳಿ ಅಂತ ನೋಡವ ಹೆಂಗಂತಾಳೆ. ಅಯ್ಯೋ ತಗೊಂಡೋಗಿ ಕೊಡಕ್ಕ, ತಗೊಂಡೋಗಿ ಕೊಡಿ. ಏನು ಆಧಾರ್ ಮಡಿಕತ್ತಿದ್ಲು ನೆನೆಯಿಂದನೂ ತರಕಾರಿ ಚೆನ್ನಾಗಿರವ, ಊರು ಕೊಟ್ಟು ಕಳಿಸ್ತೀನಿ ನಮ್ಮ ಮನೆಗೆ ಅನ್ಕೊಂಡು. ಸರಿ ಆ ಸುಬ್ಬಲಕ್ಷ್ಮಿ ಕಣ ಹಾಕು ಇವಳುವೆ. ಅಲ್ಲ ಅದು ಸುಮ್ಮನೆ ತರಕ್ಕೆ ಗೊತ್ತಾದ್ರಿ ಏನಕ್ಕ ಮಾಡೋದು. ಇವಳು ಹಿಂಗೆ ಆಡ್ತಾ ಕುಂತಾವಳಲ್ಲ ಆಂಟಿ, ಹೆಂಗೆ ಗೊತ್ತಾಯ್ತಿತ್ತು ಅವ್ರಿಗೆ? ಏನು ಗೊತ್ತಾಯ್ತಿಲ್ಲ ಏನು ಇಲ್ಲಕ್ಕಂತೆ. ತಕೊಳ್ಳಿ ಆಂಟಿ, ನೀನು ಸರಿ ಅದೊಳ್ಕನ ಹಾಕು. ಹೆಂಗಾರ ಮಾಡಿ ಸಿಗಿಸ್ಬೇಕು. ನೀನು ಹಂಗೆ ಆಡ್ತಾ ಕುಂತಿದ್ದಿ ಕಣ. ಏನಿಲ್ಲ ತಗೊಂಡೋಗಂಟಿ, ಯಾರು ನಮ್ಗೆ ಗೊತ್ತಿಲ್ಲ ಕೊಟ್ರು ಅಂದ್ಬಿಟ್ಟು ಕೊಟ್ಬಿಡು. ಸರಿ ಕೊಡವ ಆಯಿತು. ಅಕ್ಕಂಗೂ ಕೊಟ್ಟು ಕಳ್ಸವ. ಹಾಕಿನಿ ಅಕ್ಕ ತರಕಾರಿಯ ಕರಿ ಕವರ್ಲವಲ್ಲ ಅವು ನಿನಗೆ. ಆಯಿತು ಬಿಡು, ಕೊಡ್ತೀನಂತೆ. ಇನ್ನೇನಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ನಿಜವಾಗ್ಲೂ ಇವಳು ಇಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಜೊತೆಲಿದ್ದಾಗ ಅಚ್ಚುಕಟ್ಟಾಗಿರ್ದಾನೆ ಬಿಟ್ಟು ಈಗ ತರಕಾರಿ ಕೊಟ್ಟು ಕಳಿಸ್ತೀನಿ, ಅದು ಕೊಟ್ಟು ಕಳಿಸ್ತೀನಿ, ಇದು ಕೊಟ್ಟು ಕಳಿಸ್ತೀನಿ ಅಂತಾಳೆ. ಏನು ಮಾಡ್ಬೇಕು ಹೇಳಿ ಮತ್ತೆ? ಅಯ್ಯೋ ಕಾಣೆ, ತಗೊಂಡೋಗಿ ಕೊಡ್ತೀನಿ ನೋಡೋದೆ ಏನಂದರು ಅಂತ. ಇವಳು ಕೊಟ್ಟರು ಅನ್ನಕ್ಕಿಲ್ಲ, ಎಲ್ಲೋ ಇದ್ದು ಅಂದ್ಬಿಟ್ಟು ತಗೊಂಡೋಗಿ ಕೊಡ್ತೀನಿ. ಸರಿ ಕಣ್ರಪ್ಪ, ಬರೋಣ ಮತ್ತೆ. ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ, ನಮಸ್ಕಾರ.